ವೀಕ್ಷಕರೇ, ಒಬ್ಬ ಬಾಲಕ ಬಾಲ್ಯದಿಂದಲೇ ಆಟಿಕೆಗಳನ್ನು ಬಿಟ್ಟು ಬೈಕ್ ಇಂಜಿನ್ ಶಬ್ದವನ್ನೇ ಕೇಳುತ್ತಾ ಬೆಳೆದ. ತಂದೆಯ ಕನಸನ್ನು ತನ್ನ ಕನಸಾಗಿಸಿಕೊಂಡ. ನಂತರ ಇಡೀ ಮೋಟೋ ರೇಸಿಂಗ್ ಜಗತ್ತನ್ನೇ ತನ್ನ ಹೆಸರಿನಿಂದ ನಡುಗಿಸಿದ. ಫೆಬ್ರವರಿ 16, 1979 ಇಟಲಿಯ ಮಾರ್ಕೆ ಪ್ರದೇಶದ ಉರ್ಬಿನೋ ನಗರದಲ್ಲಿ ಒಂದು ಗಂಡು ಮಗು ಜನಿಸಿತು. ಆ ಮಗುವಿನ ತಂದೆ ಗ್ರಾಜಿಯಾನೋ ರೋಸಿ, ಆ ಕಾಲದ ಪ್ರಸಿದ್ಧ ಮೋಟಾರ್ ಸೈಕಲ್ ರೇಸರ್. ತಾಯಿ ಸ್ಟೆಫಾನಿಯಾ ಫಾಮಾ. ಮನೆಯಲ್ಲಿ ಪ್ರತಿದಿನ ಬೈಕ್ಗಳು, ರೇಸಿಂಗ್ ಹೆಲ್ಮೆಟ್ಗಳು ಮತ್ತು ಇಂಜಿನ್ಗಳ ಮಾತೆ ಕೇಳಿಸುತ್ತಿತ್ತು. ಹೀಗಾಗಿ ಆ ಮಗುವಿಗೆ ಸಾಮಾನ್ಯ ಆಟಗಳಿಗಿಂತ ರೇಸಿಂಗ್ ಮೇಲೆ ಹೆಚ್ಚು ಆಸಕ್ತಿ ಬೆಳೆಯಿತು. ಕೆಲವೇ ವರ್ಷಗಳ ನಂತರ ಆ ಕುಟುಂಬವು ಟಾವೂಲಿಯಾ ಎಂಬ ಪಟ್ಟಣಕ್ಕೆ ಸ್ಥಳಾಂತರವಾಯಿತು. ಅಲ್ಲಿಯೇ ಆ ಹುಡುಗನ ಬಾಲ್ಯದ ಬಹುಭಾಗ ಕಳೆಯಿತು. ತಂದೆ ತನ್ನ ಮಗನನ್ನು ಮೊದಲು ಬೈಕ್ ಮೇಲೆ ಕೂರಿಸಲಿಲ್ಲ, ಏಕೆಂದರೆ ಅದು ಅಪಾಯಕರ ಎಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಮೊದಲಿಗೆ ಆ ಹುಡುಗನಿಗೆ ಒಂದು ಗೋಕಾಟ್ ಅನ್ನು ಖರೀದಿಸಿ ಓಡಿಸಲು ಕಲಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಆ ಬಾಲಕ ಟ್ರ್ಯಾಕ್ನಲ್ಲಿ ಅಸಾಧಾರಣ ವೇಗ ತೋರಿಸಲು ಆರಂಭಿಸಿದ. ಅವನ ಕಣ್ಣುಗಳಲ್ಲಿ ಒಂದೇ ಕನಸಿತ್ತು, ಒಂದು ದಿನ ನಾನು ವಿಶ್ವದ ಅತ್ಯುತ್ತಮ ರೇಸರ್ ಆಗಬೇಕೆಂಬುದು. ಮತ್ತು ಆ ಪುಟ್ಟ ಬಾಲಕ ಬೇರೆ ಯಾರೂ ಅಲ್ಲ, ಅವರು ನಿಮ್ಮೆಲ್ಲರ ನೆಚ್ಚಿನ ವ್ಯಾಲೆಂಟಿನೋ ರಾಸಿ. ವೀಕ್ಷಕರೇ, ವ್ಯಾಲೆಂಟಿನೋ ಸಾಮಾನ್ಯ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿದರು. ಆದರೆ ಸತ್ಯ ಹೇಳಬೇಕೆಂದರೆ ಅವರ ಮನಸ್ಸು ತರಗತಿ ಪಾಠಗಳಿಗಿಂತ ರೇಸ್ ಟ್ರ್ಯಾಕ್ ಮೇಲೆ ಹೆಚ್ಚು ಇರುತ್ತಿತ್ತು. ಶಾಲೆ ಮುಗಿಸಿದ ತಕ್ಷಣ ಅವರು ಅಭ್ಯಾಸಕ್ಕೆ ಓಡುತ್ತಿದ್ದರು. ತಂದೆಯ ಮಾರ್ಗದರ್ಶನದಲ್ಲಿ ಪ್ರತಿದಿನ ಗಂಟೆಗಟ್ಟಲೆ ತರಬೇತಿ ನಡೆಸುತ್ತಿದ್ದರು. ವೀಕ್ಷಕರೇ, ಆರಂಭದಲ್ಲಿ ವ್ಯಾಲೆಂಟಿನೋ ರೋಸಿ ಅವರು ಗೋಕಾಟ್ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದರು. ಆದರೆ ಕಾರ್ ರೇಸಿಂಗ್ ತುಂಬಾ ದುಬಾರಿಯಾದ ಕಾರಣ ಅವರ ತಂದೆ ಅವರನ್ನು ಮೋಟಾರ್ ಸೈಕಲ್ ರೇಸಿಂಗ್ ಕಡೆಗೆ ಕರೆದೊಯ್ದರು. ಅದು ಅವರ ಜೀವನದ ಅತಿದೊಡ್ಡ ತಿರುವಾಗಿತ್ತು. 1990ರ ದಶಕದ ಆರಂಭದಲ್ಲಿ ಅವರು ಇಟಲಿಯ ವಿವಿಧ ಜೂನಿಯರ್ ಬೈಕ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದರು. ಪ್ರತಿಯೊಂದು ರೇಸ್ನಲ್ಲಿ ಅವರ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋಯಿತು. 1993ರಲ್ಲಿ ಅವರು ಇಟಾಲಿಯನ್ ಸ್ಪೋರ್ಟ್ ಪ್ರೊಡಕ್ಷನ್ ಚಾಂಪಿಯನ್ಶಿಪ್ ಗೆದ್ದರು. ಆ ಗೆಲುವಿನ ನಂತರ ಎಲ್ಲರೂ ಈ ಹುಡುಗ ಸಾಮಾನ್ಯನಲ್ಲ ಎಂದು ಗಮನಿಸಿದರು. ಅದು 1996. ವ್ಯಾಲೆಂಟಿನೋ ರೋಸಿ ಅಧಿಕೃತವಾಗಿ 125cc ಗ್ರ್ಯಾಂಡ್ ಪ್ರಿಕ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಪ್ರವೇಶಿಸಿದರು. ಮೊದಲ ಸೀಸನ್ನಲ್ಲೇ ಅದ್ಭುತ ಪ್ರದರ್ಶನ ನೀಡಿದರು. 1997ರಲ್ಲಿ 125cc ವಿಶ್ವ ಚಾಂಪಿಯನ್ ಆದರು. ಅಲ್ಲಿಂದ ಅವರ ಪಯಣ ನಿಲ್ಲಲಿಲ್ಲ. 1999ರಲ್ಲಿ 250cc ವಿಶ್ವ ಚಾಂಪಿಯನ್ ಆದರು. 2000 ಇಸ್ವಿಯಲ್ಲಿ ಪ್ರೀಮಿಯರ್ ಕ್ಲಾಸ್ಗೆ ಪ್ರವೇಶಿಸಿದರು ಮತ್ತು 2001ರಲ್ಲಿ ಮೊದಲ 500cc ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದರು. ಮೋಟೋಜಿಪಿ ಯುಗ ಆರಂಭವಾದ ನಂತರವೂ 2002 ಮತ್ತು 2003ರಲ್ಲಿ ಅವರೇ ಸತತ ವಿಶ್ವ ಚಾಂಪಿಯನ್ ಆದರು. ಆದರೆ ನಿಜವಾದ ಅದ್ಭುತ ಇನ್ನೂ ಬಾಕಿಯೇ ಇದೆ. ವೀಕ್ಷಕರೇ, 2004ರಲ್ಲಿ ಎಲ್ಲರೂ ಹೋಂಡಾ ತಂಡವೇ ಗೆಲ್ಲುತ್ತದೆ ಎಂದು ನಂಬುತ್ತಿದ್ದರು. ಆದರೆ ರಾಸಿ ಆ ತಂಡವನ್ನು ಬಿಟ್ಟು ಯಮಹಾಗೆ ಸೇರಿದರು. ಅನೇಕ ತಜ್ಞರು ಇದು ಅವರ ವೃತ್ತಿ ಜೀವನದ ಅತಿದೊಡ್ಡ ತಪ್ಪು ಎಂದು ನಂಬಿದರು. ಆದರೆ ಮೊದಲ ವರ್ಷದಲ್ಲೇ ವ್ಯಾಲೆಂಟಿನೋ ರಾಸಿರವರು ಯಮಹಾಗೆ ವಿಶ್ವ ಚಾಂಪಿಯನ್ಶಿಪ್ ತಂದುಕೊಟ್ಟರು. ಅಲ್ಲಿಯೇ ಜಗತ್ತಿಗೆ ತಿಳಿಯಿತು, ರೇಸ್ ಗೆಲ್ಲಿಸುತ್ತಿದ್ದಿದ್ದು ಬೈಕ್ ಅಲ್ಲ, ಅದು ವ್ಯಾಲೆಂಟಿನೋ ರಾಸಿಯ ಪ್ರತಿಭೆ ಎಂದು. ವೀಕ್ಷಕರೇ, ಇದುವರೆಗೆ ವ್ಯಾಲೆಂಟಿನೋ ರಾಸಿರವರು ತಮ್ಮ ವೃತ್ತಿ ಜೀವನದಲ್ಲಿ 9 ವಿಶ್ವ ಚಾಂಪಿಯನ್ಶಿಪ್ಗಳು, 115 ಗ್ರ್ಯಾಂಡ್ ಪ್ರಿಕ್ಸ್ ವಿಜಯಗಳು, 235ಕ್ಕೂ ಹೆಚ್ಚು ಪೋಡಿಯಂ ಫಿನಿಷ್ಗಳು ಮತ್ತು 65ಕ್ಕೂ ಹೆಚ್ಚು ಪೋಲ್ ಪೊಸಿಷನ್ಗಳನ್ನು ಸಾಧಿಸಿದ್ದಾರೆ. 125cc, 250cc, 500cc ಮತ್ತು ಮೋಟೋಜಿಪಿ ಬಹುತೇಕ ಎಲ್ಲಾ ಪ್ರಮುಖ ವಿಭಾಗಗಳಲ್ಲಿ ವಿಶ್ವ ಚಾಂಪಿಯನ್ ಆದ ಕೆಲವೇ ರೇಸರ್ಗಳಲ್ಲಿ ಅವರು ಒಬ್ಬರು. 2 ದಶಕಗಳ ಕಾಲ ಅವರು ಮೋಟೋಜಿಪಿಯ ಅತ್ಯಂತ ಜನಪ್ರಿಯ ಮುಖವಾಗಿದ್ದರು. ವೀಕ್ಷಕರೇ, ರಾಸಿಗೆ ವಿಶ್ವಾದ್ಯಂತ ಮತ್ತೊಂದು ಹೆಸರಿತ್ತು, ಅದು ದಿ ಡಾಕ್ಟರ್. ಈ ಹೆಸರ ಹಿಂದೆ ಹಲವು ಕಥೆಗಳಿವೆ. ಇಟಲಿಯಲ್ಲಿ ಡಾಕ್ಟರ್ ಎಂಬ ಪದವನ್ನು ಅತ್ಯಂತ ಗೌರವದಿಂದ ಬಳಸುತ್ತಾರೆ. ರಾಸಿ ಟ್ರ್ಯಾಕ್ನಲ್ಲಿ ಯಾವುದೇ ಗಾಬರಿ ಇಲ್ಲದೆ ತುಂಬಾ ಶಾಂತವಾಗಿ ಪ್ರತಿ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಅತ್ಯಂತ ನಿಖರವಾಗಿ ರೇಸ್ ನಡೆಸುತ್ತಿದ್ದರು. ಆದ್ದರಿಂದ ಅಭಿಮಾನಿಗಳು ಮತ್ತು ಮಾಧ್ಯಮಗಳು ಅವರಿಗೆ ದಿ ಡಾಕ್ಟರ್ ಎಂಬ ಹೆಸರನ್ನು ನೀಡಿದರು. ಈ ಹೆಸರು ಇಂದಿಗೂ ಅವರ ಗುರುತಾಗಿದೆ. ಇದರ ಜೊತೆ ನಮಗೆ ಮತ್ತೊಂದು ಪ್ರಶ್ನೆ ಕಾಡುತ್ತದೆ, ಅದು ಅವರ 46 ಸಂಖ್ಯೆಯ ರಹಸ್ಯ. ಏಕೆ ರಾಸಿ ಎಲ್ಲ ಚಾಂಪಿಯನ್ಗಳಂತೆ ನಂಬರ್ 1 ಅನ್ನು ಬಳಸಲಿಲ್ಲ? ಏಕೆ ಅವರು ಯಾವಾಗಲೂ 46 ಸಂಖ್ಯೆಯನ್ನೇ ಬಳಸುತ್ತಿದ್ದರು? ಉತ್ತರ ತುಂಬಾ ಭಾವುಕವಾಗಿದೆ. ಅವರ ತಂದೆ ಗ್ರಾಜಿಯಾನೋ ರಾಸಿ ತಮ್ಮ ರೇಸಿಂಗ್ ದಿನಗಳಲ್ಲಿ 46 ಸಂಖ್ಯೆಯನ್ನೇ ಬಳಸುತ್ತಿದ್ದರು. ತಂದೆಯ ಮೇಲಿನ ಗೌರವಕ್ಕಾಗಿ ವ್ಯಾಲೆಂಟಿನೋ ಕೂಡ ಅದೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡರು. ವಿಶ್ವ ಚಾಂಪಿಯನ್ ಆದ ನಂತರವೂ ಚಾಂಪಿಯನ್ಗಳಿಗೆ ಸಿಗುವ ನಂಬರ್ 1 ಬಳಸುವ ಅವಕಾಶ ಇದ್ದರೂ ಅವರು ಎಂದಿಗೂ 46 ಬಿಟ್ಟಿರಲಿಲ್ಲ, ಏಕೆಂದರೆ ಅವರಿಗೆ ಸಂಖ್ಯೆಗಿಂತ ಅದರ ಹಿಂದೆ ಇರುವ ನೆನಪು ದೊಡ್ಡದಾಗಿತ್ತು. ವೀಕ್ಷಕರೇ, 2021ರಲ್ಲಿ ವ್ಯಾಲೆಂಟಿನೋ ರಾಸಿರವರು ಮೋಟೋಜಿಪಿಗೆ ವಿದಾಯ ಹೇಳಿದರು.
ಆದರೆ ಒಬ್ಬ ನಿಜವಾದ ಚಾಂಪಿಯನ್ ನಿವೃತ್ತಿಯಾಗಬಹುದು, ಅವರ ಪ್ರಭಾವ ಮಾತ್ರ ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಇಂದಿಗೂ ಲಕ್ಷಾಂತರ ಯುವ ರೇಸರ್ಗಳು ಬೈಕ್ ಮೇಲೆ ಏರುವ ಮುನ್ನ ಒಮ್ಮೆ ರಾಸಿಯ ವಿಡಿಯೋಗಳನ್ನು ನೋಡುತ್ತಾರೆ, ಏಕೆಂದರೆ ಅವರು ಕಲಿಸಿದ್ದ ದೊಡ್ಡ ಪಾಠ ಒಂದೇ: ಗೆಲುವು ವೇಗದಿಂದ ಮಾತ್ರ ಸಿಗುವುದಿಲ್ಲ, ಶಿಸ್ತು, ಧೈರ್ಯ ಮತ್ತು ನಿರಂತರ ಪರಿಶ್ರಮ ಇದ್ದರೆ ಸಾಮಾನ್ಯ ಹುಡುಗನು ಒಂದು ದಿನ ಜಗತ್ತಿನ ದಂತಕಥೆಯಾಗಬಹುದು. ಅವನೇ ಮೋಟೋ ರೇಸಿಂಗ್ನ ಇತಿಹಾಸದ ಅಮರ ನಾಯಕ ವ್ಯಾಲೆಂಟಿನೋ ರಾಸಿ, ನಿಮ್ಮೆಲ್ಲರ ನೆಚ್ಚಿನ ದಿ ಡಾಕ್ಟರ್. ಓಕೆ ವೀಕ್ಷಕರೇ, ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಮತ್ತು ಒಳ್ಳೆಯದನ್ನು ಮಾಡ್ತಿರೋರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.